ನಮಸ್ಕಾರ. ಇವತ್ತು ನಮ್ಮ ಮೈಸೂರು ಪಿಂಜರಾಪುರ ಸೊಸೈಟಿಗೆ ರವಿಶಂಕರ್ ಬಾಳಿಗೆ ಅವರು, ನಮ್ಮ ಯಾದಗಿರಿಯಲ್ಲಿ ವಾಸವಾಗುತ್ತಿರುವ ರವಿಶಂಕರ್ ಬಾಳಿಗೆ ಅವರು ನಮ್ಮ ಸೊಸೈಟಿಗೆ ಬಂದು ವೀಕ್ಷಣೆಯನ್ನು ಮಾಡಿ ಹಸುಗಳಿಗೆ ಅಂತ ಅಂದ್ಬಿಟ್ಟಿದ್ದೇನೆ ಒಂದು ಶೆಲ್ಟರನ್ನು ಕಟ್ಟಿಸಬೇಕು ಅಂತ ಅವರ ಭಾವಿಸೋದನ್ನು ನಾವು ಅದನ್ನು ಮಾತಾಡಿ ಒಂದು 16 ಲಕ್ಷ ರೂಪಾಯಿಯನ್ನು ನಮ್ಮ ರವಿ ಬಾಳಿಗೆ ಸರ್ ಅವರು ನಮ್ಮ ಸೊಸೈಟಿಗೆ ದೇಣಿಗೆಯನ್ನು ಇವತ್ತು ಟ್ರಾನ್ಸ್ಫರ್ ಮಾಡಿದ್ದಾರೆ ಬ್ಯಾಂಕ್ ಮುಖಾಂತರ. ಅದಕ್ಕೆ ನಾನು ನಮ್ಮ ಸೊಸೈಟಿ ಪರವಾಗಿ ರವಿಶಂಕರ್ ಸರ್ಗೆ ಅಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ಇದೇ ಥರ ನಾನು ಎಲ್ಲ ನಮ್ಮ ವೀಕ್ಷಕರಿಗೆ ಹೇಳೋದೇನಂತ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಸ್ಥೆಗೆ ಬಂದು ವೀಕ್ಷಣೆಯನ್ನು ಮಾಡಿ ದಾನವನ್ನು ನೀಡಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ತಮ್ಮೆಲ್ಲರಿಗೂ ಕೇಳ್ತಾ ಇದ್ದೀನಿ. ನಮಸ್ಕಾರ. ಮತ್ತು ರವಿಶಂಕರ್ ಸರ್, ತಾವು ಇವತ್ತು ಬಂದಿದ್ದೀರಾ, ನಮ್ಮ ಗೋಶಾಲೆಯನ್ನು ವೀಕ್ಷಣೆ ಮಾಡಿದ್ದೀರಾ. ತಮ್ಮ ಅನಿಸಿಕೆಯನ್ನು ನಮ್ಮ ಗೋಶಾಲೆ ಬಗ್ಗೆ ಏನು ಅನಿಸು ಅಂತ ಅಂದ್ಬಿಟ್ಟು ಒಂದು 2 ಮಾತನ್ನು ಆಡಬೇಕು ಅಂತ ಅಂದ್ಬಿಟ್ಟು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ತುಂಬ ಮನ ತಟ್ಟುವಂಥದ್ದು. ಇಷ್ಟು ದೊಡ್ಡ ವ್ಯವಸ್ಥೆ ತುಂಬ ಸುಸೂತ್ರವಾಗಿ ಕ್ರಮವಾಗಿ ಸಾವಿರಾರು ಪ್ರಾಣಿಗಳನ್ನು, ಹಸುಗಳನ್ನು ನೋಡ್ಕೊಳ್ತಾ ಇದ್ದೀರಾ. ನಿಮ್ಮ ಇದ್ರ ಬಗ್ಗೆ ನಂಬಿಕೆ, ಶ್ರದ್ಧೆ, ಭಕ್ತಿ ಎಲ್ಲ ಕಾಣುತ್ತೆ. ತನು, ಮನ, ಧನ 3 ವಿಧಗಳಲ್ಲಿ ನಿಮ್ಮ ಸಮಾಜ ಸೇವಕರು, ನಿಮ್ಮ ಸಮಾಜದಲ್ಲಿರೋರು ದಿನನಿತ್ಯ ಇಂಥದ್ದೆಲ್ಲ ನೋಡ್ಕೊಳ್ತಾ ಇರೋದು ನಂಗೆ ತುಂಬ ಸಂತೋಷ ತಂದಿದೆ. ಇದ್ರ ಭಾಗಿಯಾಗಿದ್ದಕ್ಕೆ ನಾನು ನಿಮಗೆ ಧನ್ಯವಾದ ಹೇಳಬೇಕು. ಸಂತೋಷ. ನಡೀತಾ ಇರಲಿ ಹೀಗೆ. ಎಸ್, ಥ್ಯಾಂಕ್ ಯು ಸರ್. ವೇಟ್ ಮಿನಿಟ್ ಸಾಲ್ ಮೆಮೊಂಟು ಕೊಡಿ ಸರ್. ಬನ್ನಿ ವಿಮಲ್ ಬೈ, ಬನ್ನಿ ಮೆಮೊಂಟು. ಡಾಕ್ಟರ್ ಕಮ್ ಸರ್, ಕಮ್. ಜಾಸ್ತಿ ಇದು ನಮ್ಮಿಂದ. ಥ್ಯಾಂಕ್ ಯು. ತುಂಬ ಧನ್ಯವಾದ.